ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಆಗಮನ ಕಾಲದ 4ನೆಯ ಭಾನುವಾರದಲ್ಲಿ ನಾವಿದ್ದೇವೆ. ಹಿಂದಿನ ಶುಭ ಸಂದೇಶದಲ್ಲಿ ಜೋಸೆಫರೇ ಕೇಂದ್ರ ಬಿಂದು. ಸಾಮಾನ್ಯವಾಗಿ ಕ್ರಿಸ್ತ ಜಯಂತಿ ಆಚರಣೆಯಲ್ಲಿ ಸಂತ ಜೋಸೆಫರನ್ನು ನಾವು ಮರೆಯುವುದುಂಟು. ಆದರೆ ಧರ್ಮಸಭೆ ಇಂದು ಜೋಸೆಫರನ್ನು, ಅವರ ವ್ಯಕ್ತಿತ್ವವನ್ನು ಕುರಿತು ಧ್ಯಾನಿಸಲು ನಮಗೆ ಕರೆ ನೀಡುತ್ತಿದೆ. ಪ್ರಿಯರೇ, ಸಂತ ಜೋಸೆಫರು ದೇವರ ಸ್ವರವನ್ನು ಆಲಿಸಿದರು ಮತ್ತು ಅದನ್ನು ತಮ್ಮ ಜೀವನದಲ್ಲಿ ಪಾಲಿಸಿದರು. ಸಂತ ಜೋಸೆಫರಂತೆ ನಾವು ಕೂಡ ದೇವರ ಸ್ವರವನ್ನು ಆಲಿಸಿ ಅದನ್ನು ನಮ್ಮ ಜೀವನದಲ್ಲಿ ಪಾಲಿಸಲು ಬೇಕಾದ ಅನುಗ್ರಹಕ್ಕಾಗಿ ಮತ್ತು ಕ್ರಿಸ್ತ ಜಯಂತಿಗೆ ಬಹಳ ಸನಿಹದಲ್ಲಿದ್ದೇವೆ. ಹೇಗೆ ಸಂತ ಜೋಸೆಫರು ನೀತಿವಂತರಾಗಿ ಬದುಕನ್ನು ಬಾಳಿದರೋ ಅದೇ ರೀತಿ ನಾವು ಕೂಡ ನೀತಿವಂತರಾಗಿ ಬಾಳಲು ಬೇಕಾದ ಅನುಗ್ರಹಕ್ಕಾಗಿ ಇಂದಿನ ಬಲಿಪೂಜೆಯಲ್ಲಿ ಭಕ್ತಿಯಿಂದ ಪ್ರಾರ್ಥಿಸೋಣ. ಪ್ರಿಯರೇ, ಪ್ರತಿಯೊಂದು ಬಾರಿ ಸಂತ ಜೋಸೆಫರ ಬಗ್ಗೆ ಮಾತನಾಡಬೇಕಾದರೆ ಅಥವಾ ಬರೆಯಬೇಕಾದರೆ ನನಗೆ ರೋಮಾಂಚನವಾಗುತ್ತೆ. ಎಂತಹ ಶ್ರೇಷ್ಠ ವ್ಯಕ್ತಿತ್ವ ಸಂತ ಜೋಸೆಫರದು. ಬೈಬಲ್ನಲ್ಲಿ ಸಂತ ಜೋಸೆಫರ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿ ಲಭ್ಯವಿಲ್ಲ. ಆದರೆ ಶುಭ ಸಂದೇಶಕಾರ ಕೇವಲ ಒಂದೇ ಒಂದು ಮಾತಿನಲ್ಲಿ, ಪದದಲ್ಲಿ ಇವರ ವ್ಯಕ್ತಿತ್ವವನ್ನು ನಮಗೆ ಪರಿಚಯ ಮಾಡಿಕೊಡುತ್ತಾರೆ. ಸಂತ ಜೋಸೆಫರು ನೀತಿವಂತ ಮನುಷ್ಯರಾಗಿದ್ದರು ಎಂದು ತಿಳಿಸುತ್ತಾನೆ ಸಂತ ಮತ್ತಾಯ. ಪ್ರಿಯರೇ, ನಮಗೆ ಯಾರಾದರೂ ಈ ವ್ಯಕ್ತಿ ನೀತಿವಂತ ಅಥವಾ ಈಕೆ ನೀತಿವಂತಳು ಎಂದು ಕರೆದರೆ ಎಷ್ಟು ಸುಂದರವಾಗಿರುತ್ತೆ ಅಲ್ವಾ? ಸಂತ ಜೋಸೆಫರನ್ನು ಮತ್ತಾಯ ಕರೆಯುವುದು ಈತ ನೀತಿವಂತ ಸತ್ಪುರುಷ ಎಂದು. ಒಂದೇ ವಾಕ್ಯದಲ್ಲಿ ಇವರ ವ್ಯಕ್ತಿತ್ವವನ್ನು ಆತ ಪರಿಚಯ ಮಾಡಿಕೊಡುತ್ತಾನೆ. ಪ್ರಿಯರೇ, ಕೇವಲ 14 ವರ್ಷದ ಮರಿಯಳನ್ನು ಮದುವೆಯಾಗುವ ಹೊತ್ತಿಗೆ ಸಂತ ಜೋಸೆಫರಿಗೆ ಬಹಳ ವಯಸ್ಸಾಗಿತ್ತು ಎನ್ನುವುದು ಅನೇಕ ಬೈಬಲ್ ವಿದ್ವಾಂಸಕರ ಅಭಿಪ್ರಾಯ. ಶುಭ ಸಂದೇಶದಲ್ಲಿ ಜೆರುಸಲೇಮ್ ದೇವಾಲಯದಲ್ಲಿ ಕಳೆದು ಹೋಗಿದ್ದ ಯೇಸುವನ್ನು ಮರಳಿ ಕಂಡ ಘಟನೆಯ ನಂತರ ಜೋಸೆಫರ ಪ್ರಸ್ತಾಪ ಎಲ್ಲೂ ಬರುವುದಿಲ್ಲ. ಹಾಗಾಗಿ ಯೇಸು ತಮ್ಮ ಬಹಿರಂಗ ಜೀವನ ಪ್ರಾರಂಭಿಸುವ ಮುನ್ನ ಅವರು ಕಾಲವಾಗಿರಬೇಕು. ಸಂತ ಜೋಸೆಫರ ಸಾವು ಮತ್ತು ಸಮಾಧಿಯ ಬಗ್ಗೆ ವಿವರಗಳು ನಮಗೆ ತಿಳಿದಿಲ್ಲ. ನಮಗೆ ತಿಳಿದಿರುವ ಮಾಹಿತಿ ಎಂದರೆ ಅವರು ನೀತಿವಂತ ಮನುಷ್ಯರಾಗಿದ್ದರು ಮತ್ತು ಮತ್ತಾಯನ ಶುಭ ಸಂದೇಶ ಅಧ್ಯಾಯ 13 ವಾಕ್ಯ 55ರಿಂದ ಅವರ ವೃತ್ತಿ ಬಡಗಿಯ ವೃತ್ತಿಯಾಗಿತ್ತು ಎಂಬುದನ್ನು ನಾವು ತಿಳಿದುಕೊಳ್ಳುತ್ತೇವೆ. ಪ್ರಿಯರೇ, ಏತಕ್ಕೆ ಮತ್ತಾಯ ಸಂತ ಜೋಸೆಫರನ್ನ ನೀತಿವಂತ ಸತ್ಪುರುಷ ಎಂದು ಕರೆಯುತ್ತಾರೆ ಎಂಬುದನ್ನು ಸ್ವಲ್ಪ ಹೊತ್ತು ಇಂದಿನ ಶುಭ ಸಂದೇಶದ ಮೂಲಕ ನಾವು ಧ್ಯಾನಿಸೋಣ. ಮರಿಯಳಿಗೂ ಜೋಸೆಫರಿಗೂ ನಿಶ್ಚಿತಾರ್ಥವಾಗಿತ್ತು. ಪ್ರಿಯರೇ, ಯಹೂದ್ಯರಲ್ಲಿ ಮದುವೆಯ ನಿಶ್ಚಿತಾರ್ಥವು ಕಾನೂನು ರೀತಿಯ ಒಪ್ಪಂದವಾಗಿತ್ತು. ಅದನ್ನು ಮುರಿಯುವುದು ಅಷ್ಟು ಸುಲಭವಾಗಿರಲಿಲ್ಲ. ಕಾನೂನಿನ ಪ್ರಕಾರವೇ ಮುರಿಯಬೇಕಿತ್ತು. ಕಾನೂನಿನ ಪ್ರಕಾರ ನಡೆದ ನಿಶ್ಚಿತಾರ್ಥದ ನಂತರ ಗಂಡು ಮತ್ತು ಹೆಣ್ಣನ್ನು ಪತಿ ಪತ್ನಿ ಎಂದು ಕರೆಯಲಾಗುತ್ತಿತ್ತು. ಈಗ ನಾವು ಮಾಡುವ ಎಂಗೇಜ್ಮೆಂಟ್ ಥರ ಅಲ್ಲ. ಅದು ಯಹೂದ್ಯರ ಪದ್ಧತಿಯ ಪ್ರಕಾರ ಒಮ್ಮೆ ನಿಶ್ಚಿತಾರ್ಥವಾದರೆ ಅವರನ್ನು ಪತಿ ಪತ್ನಿ ಎಂದೇ ಕರೆಯುತ್ತಾ ಇದ್ದರು. ಅದರಂತೆಯೇ ಜೋಸೆಫ ಮತ್ತು ಮರಿಯಳು ಕಾನೂನಿನಂತೆ ಪತಿ ಮತ್ತು ಪತ್ನಿಯಾಗಿದ್ದರು. ಅವರ ಪದ್ಧತಿಯಂತೆ ತಾವು ಮದುವೆಯಾಗುವವರೆಗೂ ತಮ್ಮ ತಮ್ಮ ತವರು ಮನೆಯಲ್ಲೇ ಅವರು ವಾಸ ಮಾಡುತ್ತಿದ್ದರು. ಪತಿ ಮತ್ತು ಪತ್ನಿ ಎಂದು ಕರೆಯಲ್ಪಟ್ಟರೂ ಸಹ ಅವರು ತಮ್ಮದೇ ಆದ ಕುಟುಂಬವನ್ನು ರೂಪಿಸಿಕೊಳ್ಳಲು ಮದುವೆಯಾದ ನಂತರವೇ ಸಾಧ್ಯವಾಗುತ್ತಿತ್ತು. ಹೀಗಿರುವಾಗ ಜೋಸೆಫ
ಮರಿಯಳು ತಮ್ಮ ಕುಟುಂಬವನ್ನು ಪ್ರಾರಂಭಿಸುವ ಮೊದಲೇ ಮರಿಯಳು ಗರ್ಭಿಣಿಯಾಗಿದ್ದಳು. ಆದರೆ ಮರಿಯಳು ಗರ್ಭಿಣಿಯಾಗಿದ್ದು ಪವಿತ್ರಾತ್ಮರ ಪ್ರಭಾವದಿಂದ, ಪವಿತ್ರಾತ್ಮರ ಕೃಪೆಯಿಂದ, ಶಾರೀರಿಕ ಸಂಬಂಧದಿಂದ ಅಲ್ಲ. ಪ್ರಿಯರೇ, ದೇವರಿಗೆ ಸಮರ್ಪಿತವಾಗಿ ಜೀವಮಾನ ಪರ್ಯಂತ ಕನ್ಯೆಯಾಗಿ ಉಳಿಯುವ ಹೆಣ್ಣು ಮಕ್ಕಳ ಸಂಪ್ರದಾಯವೊಂದು ಯಹೂದ್ಯರಲ್ಲಿ ಇತ್ತು. ಹಾಗೆ ಮೇರಿ ತಾನು ಕನ್ಯೆಯಾಗಿಯೇ ಉಳಿಯುವ ವ್ರತವನ್ನು ಕೈಗೊಂಡಿದ್ದಳು ಎನ್ನುತ್ತದೆ ಕೆಲವು ಬೈಬಲ್ ಅಧ್ಯಯನಗಳು. ಮಾತೆ ಮರಿಯಮ್ಮ 3 ವರ್ಷದವರಾಗಿರಬೇಕಾದ್ರೆ ಜೋಕಿಮ್ ಮತ್ತು ಅನ್ನ ಅವರನ್ನು ದೇವಾಲಯದಲ್ಲಿ ಕಾಣಿಕೆಯಾಗಿ ಸಮರ್ಪಿಸಿದ್ದರು. ಇತ್ತ ಜೋಸೆಫರು ಈ ಕನ್ಯೆಗೆ ಆಸರೆಯಾಗುವ ವ್ರತ ಕೈಗೊಳ್ಳುತ್ತಾರೆ. ಮರಿಯಳು ಗರ್ಭವತಿಯಾಗಿದ್ದಾಳೆ ಎಂದು ತಿಳಿಯುತ್ತಲೇ ಆಕೆಗೆ ಇನ್ನೂ ತನ್ನ ಆಸರೆಯ ಅಗತ್ಯ ಇರಲಾರದು ಎಂದು ಯೋಚಿಸಿ ಯಾರಿಗೂ ತಿಳಿಯದಂತೆ ಆಕೆಯಿಂದ ಬೇರ್ಪಡುವ ವಿಚಾರವನ್ನು ಬಹುಶಃ ಜೋಸೆಫರು ಮಾಡಿರಬಹುದು. ಪ್ರಿಯರೇ, ಧರ್ಮೋಪದೇಶ ಕಾಂಡ ಅಧ್ಯಾಯ 22 ವಾಕ್ಯ 23ರಿಂದ 25 ನಾವು ನೋಡುತ್ತೇವೆ. ಒಬ್ಬ ಮಹಿಳೆಯು ಮದುವೆಯಾಗದೆ ಗರ್ಭಿಣಿಯಾದರೆ ಆಕೆಯನ್ನು ಕಲ್ಲಿನಿಂದ ಹೊಡೆದು ಸಾಯಿಸಲಾಗುತ್ತಿತ್ತು. ಇಂಥ ಕ್ರೂರ ಹಿಂಸೆಯನ್ನು ಆ ಕಾಲದಲ್ಲಿ ನೀಡ್ತಾ ಇದ್ರು. ಈಗಿನ ಪರಿಸ್ಥಿತಿಯಲ್ಲಿ ನಾವು ಕಲ್ಲಿನಿಂದ ಹೊಡೆಯೋದೇ ಬೇಡ, ಕೇವಲ ನಾವು ನಾಲಿಗೆಯಿಂದನೇ ಅವರ ಬಗ್ಗೆ ಚುಚ್ಚು ಮಾತುಗಳನ್ನು ಆಡಿನೇ ಕೊಲೆ ಮಾಡಿಬಿಡ್ತೇವೆ, ಅದು ಬೇರೆ ವಿಷಯ. ಆ ಸಂದರ್ಭದಲ್ಲಿ ಕಲ್ಲಿನಿಂದ ಹೊಡೆದು ಸಾಯಿಸ್ತಾ ಇದ್ರು. ಸಂತ ಜೋಸೆಫರಿಗೆ ಇದರ ಅರಿವು ಸ್ಪಷ್ಟವಾಗಿ ಇತ್ತು. ಹಾಗಾಗಿ ಸಂತ ಜೋಸೆಫರು ಆಕೆಯನ್ನು ಅವಮಾನಕ್ಕೆ ಈಡು ಮಾಡದೆ, ಆಕೆಯನ್ನು ಶಿಕ್ಷಿಸದೆ, ಆಕೆಯನ್ನು ದೂಷಿಸದೆ, ಆಕೆಯನ್ನು ರಕ್ಷಿಸಲು ಮುಂದೆ ಬರುತ್ತಾರೆ. ಇಲ್ಲಿ ಅವರ ವ್ಯಕ್ತಿತ್ವ ಅನಾವರಣಗೊಳ್ಳುವುದು. ಹಾಗಾಗಿ ಮತ್ತಾಯ ಅವರನ್ನ ನೀತಿವಂತರು ಎಂದು ಕರೆಯುತ್ತಾನೆ. ಒಂದು ಪಕ್ಷ ಜೋಸೆಫರ ಜಾಗದಲ್ಲಿ ನಾವಿದ್ದಿದ್ರೆ ಏನು ಮಾಡ್ತಾ ಇದ್ದೋ? ಸುಮ್ಮನೆ ಮರಿಯಮ್ಮನವರನ್ನ ಬಿಟ್ಟು ಬಿಡ್ತಿದ್ವ? ನಾವು ದೂಷಿಸ್ತಾ ಇದ್ದೋ, ಆಕೆಯನ್ನು ಹಿಂಸಿಸ್ತಾ ಇದ್ದೋ, ಆಕೆಯ ಮಾನಹರಣ ಮಾಡ್ತಾ ಇದ್ದೋ, ಅಥವಾ ಆಕೆಯನ್ನು ಶಿಕ್ಷಿಸಲು ನಾವು ಮುಂದಾಗ್ತಿದ್ದೋ? ಜೋಸೆಫರು ಕೂಡ ಆಕೆಯನ್ನು ದೂಷಿಸಬಹುದಿತ್ತು, ಶಿಕ್ಷಿಸಬಹುದಿತ್ತು, ಆಕೆಯ ಮಾನಹರಣ ಮಾಡಬಹುದಿತ್ತು. ಎಲ್ಲ ಅಧಿಕಾರ, ಹಕ್ಕು ಅವರಿಗೆ ಇತ್ತು. ಆದರೂ ಅವರು ಅದನ್ನು ಮಾಡುವುದಿಲ್ಲ. ಆಕೆಯನ್ನು ರಕ್ಷಿಸಲು ಮುಂದಾಗುತ್ತಾರೆ. ಇಲ್ಲಿ ಇವರ ಔದಾರ್ಯವನ್ನು, ಇವರ ವ್ಯಕ್ತಿತ್ವವನ್ನು ನಾವು ಗಮನಿಸಬೇಕು. ಅವರಲ್ಲಿದ್ದಂತಹ ಈ ಗುಣ, ಅನೀತಿವಂತ ಗುಣ ನಾವು ಕೂಡ ಕಲಿಯಬೇಕು ಪ್ರಿಯರೇ. ಹಾಗಾಗಿ ಮುಂದೆ ನಾವು ಶುಭ ಸಂದೇಶದಲ್ಲಿ ನೋಡ್ತೇವೆ, ಸಂತ ಜೋಸೆಫರಿಗೆ ದೇವದೂತ ಕನಸಿನಲ್ಲಿ ಕಾಣಿಸ್ಕೊಳ್ತಾನೆ. ಯಾವಾಗ ಜೋಸೆಫರು ಈ ರೀತಿ ಯೋಚನೆಯನ್ನು ಮಾಡ್ತಾರೋ, ಮರಿಯಳನ್ನು ನಿಶ್ಚಿತಾರ್ಥ ಮುರಿಯಬೇಕು, ಆಕೆಯನ್ನು ರಕ್ಷಿಸಬೇಕು, ಬಿಟ್ಟು ಬಿಡಬೇಕು ಎಂದು ಯೋಚಿಸುತ್ತಾರೋ, ಆಗ ದೇವದೂತ ಕನಸಿನಲ್ಲಿ ಕಾಣಿಸಿಕೊಳ್ಳುತ್ತಾನೆ. ಜೋಸೆಫರಿಗೆ ನುಡಿಯುತ್ತಾನೆ, ಆಕೆ ಗರ್ಭಧರಿಸಿರುವುದು ಪವಿತ್ರಾತ್ಮರ ಶಕ್ತಿಯಿಂದ, ಆಕೆಯನ್ನು ಸ್ವೀಕರಿಸಲು ಹಂಜಬೇಡ ಎಂದು ನುಡಿಸುತ್ತಾನೆ. ಪ್ರಿಯರೇ, ದೇವರ ಸ್ವರವನ್ನು ಸಂತ ಜೋಸೆಫರು ಆಲಿಸಿದರು ಮತ್ತು ಅದನ್ನು ತಮ್ಮ ಜೀವನದಲ್ಲಿ ಪಾಲಿಸಿದರು. ಸಂತ ಜೋಸೆಫರು ದೇವರಲ್ಲಿ ವಿಶ್ವಾಸವನ್ನು ಇಟ್ಟಿದ್ದರು. ಈ ಬಿಲೀವ್ಡ್ ಇನ್ ದ ವಾಯ್ಸ್ ಆಫ್ ಗಾಡ್. ನಾವು 3 ಬಾರಿ ಜೋಸೆಫರ ಬದುಕಿನಲ್ಲಿ ನೋಡ್ತೇವೆ. ಅವರು ದೇವರ ಸ್ವರವನ್ನು ಆಲಿಸುತ್ತಾರೆ ಮತ್ತು ಅದನ್ನು ತಮ್ಮ ಜೀವನದಲ್ಲಿ ಪಾಲಿಸುತ್ತಾರೆ. ಎಲ್ಲಿಯೂ ಶುಭ ಸಂದೇಶದಲ್ಲಿ ಸಂತ ಜೋಸೆಫರು ಮಾತಾಡುವುದನ್ನು ನಾವು ನೋಡೋದೇ ಇಲ್ಲ. ಈ ಸೈಲೆಂಟ್ಲಿ ಲಿಸನ್ಸ್ ಆ್ಯಂಡ್ ಒಬೇಸ್ ದ ವಾಯ್ಸ್ ಆಫ್ ಗಾಡ್. ನಿಶಬ್ದವಾಗಿ ದೇವರ ಸ್ವರವನ್ನು ಆಲಿಸುತ್ತಾರೆ ಮತ್ತು ಆ ಸ್ವರ ತಿಳಿಸಿದ ಹಾಗೆ ತಮ್ಮ ಜೀವನದಲ್ಲಿ ಅದನ್ನು ಪಾಲಿಸುತ್ತಾರೆ. ಇಂದು ಈ ಒಂದು ಅಂಶವನ್ನು ನಾವು ಸಂತ ಜೋಸೆಫರಿಂದ ಕಲಿತುಕೊಳ್ಳಬೇಕಿದೆ. ಮತ್ತು ದೇವದೂತ ಜೋಸೆಫರಿಗೆ ನುಡಿದಿದ್ದು, ಆ ಮಗುವಿಗೆ ನೀನು ಇಮ್ಯಾನ್ಯುವೆಲ್ ಎಂದು ಹೆಸರಿಡಬೇಕು ಎಂದು ತಿಳಿಸುತ್ತಾರೆ. ಪ್ರಿಯರೇ, ಇಮ್ಯಾನ್ಯುವೆಲ್ ಎಂದರೆ ದೇವರು
ನಮ್ಮೊಡನೆ ಇದ್ದಾರೆ ಎಂದು ಅರ್ಥ. ಸಾಮಾನ್ಯವಾಗಿ ನಮ್ಮಲ್ಲಿ ಮಕ್ಕಳಿಗೆ ನಾಮಕರಣ ಮಾಡುವಾಗ ತಂದೆ ತಾಯಿಯರ, ಆಪ್ತ ಸ್ನೇಹಿತರ ಅಥವಾ ಬಂಧು ಬಳಗದವರನ್ನು ಸ್ಮರಿಸಿ ಅವರ ಹೆಸರನ್ನು ಮಕ್ಕಳಿಗೆ ಇಡುತ್ತಾರೆ. ಆದರೆ ಯಹೂದ್ಯರು ದೇವರನ್ನು ಸ್ಮರಿಸಲು, ಅವರು ನೀಡಿದ ಹೇರಳವಾದ ವರಪ್ರಸಾದಗಳಿಗೆ ಧನ್ಯವಾದ ಹೇಳಲು, ದೇವರಲ್ಲಿರುವ ತಮ್ಮ ಆಳವಾದ ಪ್ರೀತಿ ವಿಶ್ವಾಸವನ್ನು ವ್ಯಕ್ತಪಡಿಸಲು, ದೇವರ ಗುಣಗಾನ ಮಾಡಲು ದೇವರ ಹೆಸರನ್ನೇ ತಮ್ಮ ಮಕ್ಕಳಿಗೆ ನಾಮಕರಣ ಮಾಡುತ್ತಾ ಇದ್ದರು. ಅವರಿಗೆ ಹೆಸರು ಮತ್ತು ಜೀವನ ಒಂದೇ ಆಗಿರ್ತಿತ್ತು ಪ್ರಿಯರೇ. ಹಾಗಾಗಿ ಯೇಸು ಎಂದರೆ ಯಾವೆ ಇಸ್ ಮೈ ಸಾಲ್ವೇಷನ್, ಯಾವೆ ಸೇವ್ಸ್ ಅಥವಾ ಯಾವೆ ಇಸ್ ಸಾಲ್ವೇಷನ್ ಎಂದು ಅರ್ಥ. ಹಾಗಾಗಿ ಇಂದು ಈ ಆಗಮನ ಕಾಲದ 4ನೆಯ ಭಾನುವಾರದಲ್ಲಿ ನಾವು ಇರುವ ಸಂದರ್ಭದಲ್ಲಿ, ಕ್ರಿಸ್ತ ಜಯಂತಿಗೆ ತುಂಬ ಸನಿಹವಿರುವ ಸಂದರ್ಭದಲ್ಲಿ ಧರ್ಮಸಭೆ ನಮಗೆ ಜೋಸೆಫರ ವ್ಯಕ್ತಿತ್ವವನ್ನು ಪರಿಚಯ ಮಾಡುತ್ತಾ ಇದೆ. ಜೋಸೆಫರಂತೆ ನೀತಿವಂತರಾಗಿ ಬದುಕಲು ಕರೆಯನ್ನು ನೀಡುತ್ತಾ ಇದೆ. ಯಾರನ್ನು ದೂಷಿಸದೆ, ಯಾರನ್ನು ಹಿಂಸಿಸದೆ, ದೇವರ ವಾಕ್ಯವನ್ನು ಆಲಿಸುತ್ತಾ, ದೇವರ ವಾಕ್ಯವನ್ನು ನಮ್ಮ ಜೀವನದಲ್ಲಿ ಪಾಲಿಸುತ್ತಾ, ದೇವರ ರಕ್ಷಣಾ ಕಾರ್ಯದಲ್ಲಿ ನಮ್ಮನ್ನೇ ನಾವು ಸಂತ ಜೋಸೆಫರಂತೆ ಸಂಪೂರ್ಣವಾಗಿ ತೊಡಗಿಸಿಕೊಳ್ಳಲು ಧರ್ಮಸಭೆ ನಮಗೆ ಇಂದು ಕರೆ ನೀಡುತ್ತಾ ಇದೆ ಪ್ರಿಯರೇ. ಹಾಗಾಗಿ ಈ ಬಲಿಪೂಜೆಯಲ್ಲಿ ಭಕ್ತಿಯಿಂದ ಪ್ರಾರ್ಥಿಸೋಣ. ಹೇಗೆ ಸಂತ ಜೋಸೆಫರು ದೇವರ ರಕ್ಷಣಾ ಕಾರ್ಯದಲ್ಲಿ ತಮ್ಮನ್ನೇ ಸಂಪೂರ್ಣವಾಗಿ ತೊಡಗಿಸಿಕೊಂಡರು, ದೇವರ ಸ್ವರವನ್ನು ಆಲಿಸಿ ಅದರಂತೆ ಜೀವಿಸಿದರು, ನಾವು ಕೂಡ ದೇವರ ಸ್ವರವನ್ನು ಆಲಿಸುತ್ತಾ, ಅದನ್ನು ಜೀವನದಲ್ಲಿ ಪಾಲಿಸುತ್ತಾ ನೀತಿವಂತರಾಗಿ ಜೀವಿಸಲು ಪ್ರಯತ್ನ ಪಡೋಣ. ಆಮೆನ್. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.